ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಟ್ರಂಪ್ ನೀತಿ ಏನಿದು? ನಮ್ಮ ಕನ್ನಡ ಒಂದು ಗಾದಿ ಮಾತದೆ, ಆಡೋನು ಬಾ ಕೆಡಸೋನು ಬಾ ಅಂತೇಳಿ. ಒಂದು ಕಡೆ ಶಾಂತಿ ಮಾಡೋನು ಬರ್ರಿ ಅಂತಾರೆ, ಸಹಿ ಸಹಿ ಮಾಡ್ತಾರೆ. ಮತ್ತೊಂದು ಕಡೆ ಮತ್ತೆ ಬಾಂಬ್ ಹಾಕ್ತೀನಿ ಅಂತಾರೆ. ಇದು ಎಲ್ಲಿದ್ರಿ? ಇದು ಎಂಥದ್ದು? ಪೊಲಿಟಿಕಲ್ ಥಾಟ ಇವ್ರಿಗೆ ಇದನ್ನ ಏನಾದರೂ ಸೆನ್ಸ? ಜಗತ್ತಿನ ಜೋಡಿ ಆಟ ಆಡ್ತಾ ಇದ್ದಾರೆ ಟ್ರಂಪ್ ಅವರು. ಇರಾನ್ ಜೊತೆ ಒಂದು ಯುದ್ಧ ಮಾಡಿ ಫೈನಲ್ ಮಾಡಿಬಿಡ್ಬೇಕು. ಹೌದು, ಮೇನ್ ಆಗ್ತದೆ. ಈಗ ಅಮೇರಿಕ ಉಳಿತದೆ, ಇಲ್ಲಾಂದ್ರೆ ಇರಾನ್ ಉಳಿತದೆ. ಇದು ಡಿಪ್ಲೊಮಸಿ ಅಂತ ಅನ್ನೋದಿಲ್ಲ, ಇದಕ್ಕೆ ಮೂರ್ಖತನ ಅಂತಾರೆ. ಇದು ಬಿಟ್ಟು ಮತ್ತೊಂದು ಶಬ್ದ ಇಲ್ಲ. ಮತ್ತು ಜಗತ್ತು ಪಾಪ ಒದ್ದಾಡ್ತದ, ಅದ್ರಲ್ಲಿ ಭಾರತವೂ ಅಂತ ವಿಶ್ವದ ಮೇಲೆ ದೊಡ್ಡ ಪರಿಣಾಮ ಆಗಲಿಕ್ಕತ್ತದ್ರಿ. ಇವತ್ತು ಇಡೀ ವಿಶ್ವನ ಅಮೇರಿಕಾದಿಂದ ಟ್ರಂಪ್ನಿಂದಾಗಿ ಇವತ್ತು ಜನ ಎಲ್ಲ ದೇಶಗಳು ದೂರ ಸರಿತಾ ಇದ್ದಾವೆ. ಏಕಾಂಗಿ ಆಗಿದ್ದಾರೆ ಅಮೇರಿಕ. ಇಸ್ರೇಲ್ ಬೆನ್ನತ್ತಿ. ಇಸ್ರೇಲ್ ಅನ್ನುವಂಥ ಒಂದು ದೇಶ ತನ್ನ ಅಸ್ತಿತ್ವಕ್ಕಾಗಿ ಅಮೇರಿಕೆಯನ್ನು ಉಪಯೋಗಪಡಿಸೋದಕ್ಕೆ ಬಿಟ್ಟಂಥದ್ದು. ಇಲ್ಲಿವರೆಗಿನ ಹೆಚ್ಚು ಕಡಿಮೆ ಎಲ್ಲ ಅಧ್ಯಕ್ಷರು ಈ ಜೀವ ಜನ ಅಥವಾ ಈ ಇಸ್ರೇಲ್ ಸಲುವಾಗಿ ಅವ್ರು ಹೇಳಿದಂಗೆ ಆಟ ಆಡಿದ್ದಕ್ಕಾಗಿ ಗೆದ್ದಿರ್ಬೋದು, ಏನೋ ಆಗಿರ್ಬೋದು. ಎರಡನೇ ಮಹಾಯುದ್ಧದಲ್ಲಿ ಅಮೇರಿಕ ಗೆಲ್ಲೋದಕ್ಕೆ ಕಾರಣ ಅದು ಭಾಳ ಭರಾಢ್ಯ ಅಂತಲ್ಲ, ಅಲ್ಲಿಯ ಮಿತ್ರ ಮತ್ತು ಶತ್ರು ರಾಷ್ಟ್ರಗಳು ಯುದ್ಧ ಮಾಡಿ 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 ಸೋತಿದ್ದು ಎರಡು ಕಡೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂಥ ಸಂದರ್ಭದಲ್ಲೇ ಜಪಾನ್ ಒಂದು ತಪ್ಪು ಮಾಡಿಬಿಡ್ತು. ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ಹಾಕಿಬಿಡ್ತು. ಅಮೇರಿಕ ಹಡಗನ್ನು ಮುಳುಗಿಸ್ತು. ಇದು ಕಾರಣ ಆಯಿತು. ಅದ್ರ ಮೇಲೆ 2 ಬಾಂಬ್ಗಳನ್ನು ಹಾಕಿತು. ಯುದ್ಧ ಸಮಾಪ್ತಿ ಮಾಡಿತು. ಇದರಿಂದ ಒಮ್ಮೆಗೆ ಹೀರೋ ಆಗಿಬಿಡ್ತು ಅಮೇರಿಕ. ಆವತ್ತಿಂದ ಸೂಪರ್ ಪವರ್ ಅಂತ ಬಂದ್ವಿ ನಾವು ಎಲ್ಲರೂ. ಚೈನಾ, ರಷ್ಯಾ ಸಹಿತ ಸೂಪರ್ ಪವರ್ ಅಂದು. ಅದರಲ್ಲೂ ರಷ್ಯಾ ಒಂದು ಕಾಲಕ್ಕೆ USSR ಆಗಿತ್ತು. ಅಲ್ಲಿಯೂ ಸಾಕಷ್ಟು ಅದು USSR ಭಾಳ ದೊಡ್ಡ ರಾಷ್ಟ್ರ ಆಗಿತ್ತು. ತನ್ನ ಭಾರತ ತಾನೇ ಕುಸದ. ಅಲ್ಲೂ ಬರ್ತನೆ ಹಚ್ಚಾಯಿತು, ಮತ್ತೇನೋ ಆಯಿತು. ಅಲ್ಲಿಯೂ